ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಜಸ್ಟ್ ಒಂದು ವಿಡಿಯೋನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬಿಕಾಸ್ ಇವತ್ತಿಂದು ನಾಳೆ ಅಪ್ಲೋಡ್ ಮಾಡೋ ಥರ ವಿಡಿಯೋ ಮಾಡ್ತಿದ್ದೆ. ಬಟ್ ಇವತ್ತು ಏನು ಮಾಡಿದ್ದೀನಿ ಅಂತಂದರೆ ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡೋ ಥರ ಮಾಡಿಬಿಡ್ತೀನಿ. ಸೊ ಹಂಗಾಗಿ ನಾಳೆಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡಿ. ಆ್ಯಂಡ್ ಇನ್ನೇನು ನಾಳೆ ಒಂದಿನ ಕಾಲೇಜ್ಗೆ ಹೋಗಬೇಕು. ಅದಾದಮೇಲೆ ನೆಕ್ಸ್ಟ್ ನನಗೆ NPTEL ಎಕ್ಸಾಮ್ ಇದೆ. ಸೊ ಅದು ಮೈಸೂರಿಗೆ ಬಿದ್ದಿದೆ. ನಾವು ಆಪ್ಷನಲ್ಲೇ ಕೊಟ್ಟಿಲ್ಲ ಗೈಸ್, ಮೈಸೂರಿನ ಆಪ್ಷನಲ್ಲೇ ಕೊಟ್ಟಿಲ್ಲ. ನಾವು ತುಮಕೂರು ಬ್ಯಾಂಗ್ಳೂರು ಕೊಟ್ಟಿದ್ದು, ಅದು ಮೈಸೂರಿಗೆ ಹಾಕ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಹಾಕಿದ್ದಾರೆ. ಸೊ ಅದಕ್ಕೆ ಏನು ಅಂದರೆ ಏನೂ ಓದಿಲ್ಲ. ಅದೇನು ಮಲ್ಟಿಪಲ್ ಚಾಯ್ಸಸ್ ಥರ ಇರುತ್ತೆ ಆನ್ಲೈನಲ್ಲಿ, ಬಟ್ ಅಲ್ಲೇ ಹೋಗಿ ಮಾಡಬೇಕು ಆನ್ಲೈನಲ್ಲಾದ್ರೂ. ಸೊ ಮಲ್ಟಿಪಲ್ ಚಾಯ್ಸಸ್ ಥರ ಇರುತ್ತೆ. ಸೊ ಒಂದಿಷ್ಟೇನೂ ಓದಿಲ್ಲ. ಸೊ ಅದಕ್ಕೆ ಏನಾದರೂ ಅಟ್ಲೀಸ್ಟ್ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಇವಾಗ ಒಂದು ಸ್ವಲ್ಪ ಮೆಟೀರಿಯಲ್ಸ್ ಇದೆ, ಅದನ್ನು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಈಗ ದೀಪಾವಳಿ ಸ್ಪೆಷಲ್ ಯಾರ ಮನೇಲಿ ಏನೇನೆಲ್ಲ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮ ಮನೇಲಿ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮನೇಲಿ ಆಲೂ ಪಾಯಸ ಅಲ್ವಮ್ಮ, ಆಲೂ ಹಾಕಿ ಶಾವಿಗೆ ಪಾಯಸ, ಏನೋ ಒಂದು ಶಾವಿಗೆ ಪಾಯಸ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಸೊ ಇದೆಲ್ಲ ಏನು ನಮಗೆ ತುಂಬ ಗ್ರ್ಯಾಂಡ್ ಹಬ್ಬ ಆಗಿ ನಾವೇನು ಮಾಡಲ್ಲ ಗೈಸ್. ಸುಮ್ಮನೆ ಜಸ್ಟ್ ಒಂದು ಪಾಯಸ ಆ ಥರ ಎಲ್ಲ ಮಾಡಿಬಿಟ್ಟು ತಿಂತೀವಿ ಅಷ್ಟೇ. ದೀಪಾವಳಿ ಮೀನ್ಸ್ ಊಟ ತಿನ್ನೋದಕ್ಕಿಂತ ಪಟಾಕಿ ಹೊಡಿಯೋದು ದೀಪಾವಳಿ ಅಲ್ವಾ, ಅಷ್ಟನ್ನು ಮಾತ್ರ ಕರೆಕ್ಟಾಗಿ ಮಾಡ್ತೀವಿ. ಆಫ್ ಮಾಡಮ್ಮ. ಪಾಯಸ ರೆಡಿ ಆಗಿದೆ. ನನಗೆ ಸ್ವೀಟ್ ಅಂದ್ರೆ ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ಮಾಡ್ತೀನಿ. ಒಂದು ಸಪ್ ಸೈಡ್ ನಾನು ತೊಗೊಬಿಡ್ತೀನಿಲ್ಲ. ಚೆನ್ನಾಗಿದೆ. ಅದರಲ್ಲಿ ಆಲೂ ಮತ್ತು ಹಾಲು ಹಾಕಿರ್ತಾರೆ. ನನಗೆ ಕೆಲವು ಟೈಮ್ ಇಷ್ಟ ಆಗುತ್ತೆ, ಕೆಲವು ಟೈಮ್ ಇಷ್ಟ ಆಗಲ್ಲ. ಬಟ್ ಶುಗರ್ ಹಾಕಿರ್ತಾರಲ್ಲ, ಜಾಸ್ತಿ ಸ್ವೀಟ್ ಅಲ್ಲ ಅಂತ ಅಂದ್ಬಿಟ್ಟು ಶುಗರ್ ಹಾಕಿರ್ತಾರೆ ಅಂತ ತಿನ್ನಲ್ಲ ಅಷ್ಟೇ. ನನಗೆ ಇಷ್ಟನೂ ಆಗಲ್ಲ ಸ್ವೀಟ್ಸ್ ಎಲ್ಲ. ಚೆನ್ನಾಗಿದೆ. ಈಗ ಕಾಲೇಜ್ ಹತ್ರ ಬಂದು ತಿಂಡಿ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಸೊ ತಿಂಡಿ ಆಲ್ರೆಡಿ ತಿಂದ್ಬಿಟ್ಟಿದ್ದೀನಿ. ಅರ್ಧ ಸ್ಯಾಲೆಡ್ ಎತ್ಕೊಂಡ್ಬಂದಿದ್ದೆ, ಅದೇ ತಿಂತಾಯಿದ್ದೀನಿ. ಮೈಕ್ ಎಲ್ಲಿಟ್ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಗೈಸ್. ಒಂದು 3 ಡೇಸಿಂದ ಹುಡುಕ್ತಾ ಇದ್ದೀನಿ ವ್ಲಾಗ್ ಮಾಡೋದಕ್ಕೆ, ಸಿಗ್ತಾನೆ ಇಲ್ಲ. ಹಾಗೆ ಮಾಡ್ತಾಯಿದ್ದೀನಿ. ವಾಯ್ಸ್ ಎಷ್ಟು ಮಾತ್ರ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಒಂದು ಪಾರ್ಸಲ್ ಬರೋದಿತ್ತು ಗೈಸ್, ಬ್ಲೂಟೂತ್ ಬುಕ್ ಮಾಡಿದ್ದೆ. ಯಾವುದೋ ಒಂದು ಕ್ಲಿಪ್ಪಿಂಗ್ ಹಾಕ್ಬಾರ್ದಂತೆ, ಅದಕ್ಕೆ ಬಾಟಲ್ ಹಾಕ್ಕೊಡ್ತಾವಳೆ. ಅವಳಿಗೆ ಕಾರ್ಡ್ ಸೆಟ್ ಹಾಕ್ಕೊಂಬೇಡ ಅಂತೆಲ್ಲ ಹೇಳ್ತಾಳೆ ಗೈಸ್. ಅವಳು ಏನಾದರೂ ಹಾಕೊಂಬರಲಿ, ಅವಳು ನೈಟಿ ಹಾಕ್ಕೊಂಬರಲಿ, ಇವಳಿಗೇನು ಏನೇ ನೈಟಿ ಹಾಕೊಂಬರೇ ಮನೀಷ. ಬನ್ನಿ ಆಯಿತು. ಇವಾಗ ನಮಗೆ 10 o'clock ಕ್ಲಾಸು. ಯಾರಾದರೂ ನೋಡ್ಬಿಟ್ರೆ ಅಲ್ಲಿ ವ್ಲಾಗ್ ಮಾಡ್ತಾ ಇರೋದ, ಅಲ್ಲಿ ಕ್ಲಾಸ್ ನಡೀತೈತೆ ಗೈಸ್. ಸೊ ತಡಿಯ, ನಮಗೆ 10 o'clock ಕ್ಲಾಸ್ ಇವತ್ತು. ಸೊ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಯಾರೂ ಬಂದಿಲ್ಲ. ಏನು ಹೇಳೆ, ಫೋಟೋ ತೆಗಿಬೇಕಂತೆ. ಫೋಟೋಗೋಸ್ಕರ ಆವಾಗಿಂದ ನನ್ನ ಜೊತೆ ಏನಕ್ಕೆ ಇರೋದು ಹೇಳಿಗಳು, ಫೋಟೋ ತಗೊಡ್ಲಿ ಅಂತ ಅಂದ್ಬಿಟ್ಟು. ಫೋಟೋ ತಗೊಡ್ಲಿ ಅಂತ ಅಂದ್ಬಿಟ್ಟು. ಸುಳ್ಳಲ್ಲ ಗೈಸ್, ನಿಜವಾಗ್ಲೂ. ಇವಳು ಫೋಟೋ ತೆಗೆದು ನನ್ನ ಫೋನಲ್ಲಿ ಸ್ಟೋರೇಜ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದ್ದು ಗೈಸ್. ಬಿಡ, ಬರೀ ಶೋಕಿ ಉಳ್ದು. ತಮ್ಮನಲ್ಲಿ ಫೋಟೋ ಹಾಕಕ್ಕೆ, ಅಟ್ಲೀಸ್ಟ್ ತಮ್ಮನೇಲಿಗೆ ಹಾಕೋಕ್ಕೆ ಫೋಟೋ ಅಲ್ಲ, ಅದು ವಿಡಿಯೋ ಅಂತ. ಲೇಖನ ಅಂತ ಕರಿಯ ಮನೀಷಾ. ಅವಳು ನೋಡು ಮುಖನೇ ಮುಚ್ಕೊಂಡ್ಬಿಟ್ಲಂತ.
ಮೇಘನಾ ಮೇಘನಾ ಈ ಬ್ಲೂಟೂತ್ಗೆ ಏನಿಲ್ಲ ಅಂತಂದರೂ 3 ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ. ಮೈಕ್ ಇಲ್ಲ, ಕೇಳಿಸಿಲ್ಲ ಅಂತಂದರೆ ಇದು ನಾನು ತುಂಬ ಬ್ಲೂಟೂತ್ ಮತ್ತು ಏರ್ಬಡ್ಸ್ ಯೂಸ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತೊಗೊತಾ ಇರೋದು ಫಸ್ಟ್ ಏರ್ಬಡ್. ಬರೀ ನನ್ನ ಫ್ರೆಂಡ್ಸ್ ಹತ್ರ ಕಿತ್ಕೊಳ್ಳೋದು ಹಿಂಗೆ ಯೂಸ್ ಮಾಡಿದ್ದೀನಿ ಇಷ್ಟು ದಿನ. ಎಷ್ಟು ಪುಟ್ಟು ಗೊತ್ತಾ? ಬ್ಲೂ ಕಲರ್ ಬೇಕು ಬೇಕು ಬೇಕಂತ ಹುಡುಕಿ ಬೆಳಗ್ಗೆ ತಿಂಡಿ ತೊಗೊಂಬಂದಿರಲಿಲ್ಲ ಗೈಸ್, ಲೇಟ್ ಆಗೋಯ್ತು ನಮ್ಮ ಮಮ್ಮಿ ಎದ್ಬಿಟ್ಟು ಮಾಡೋ ಅಷ್ಟರಲ್ಲಿ. ಹಾಗಾಗಿ ಬೆಳಗ್ಗೆ ಸ್ಯಾಲೆಡ್ ತಂದಿದೆ, ಅದೇ ತಿಂದೆ. ಊಟಕ್ಕೆ ಇವಾಗ ಹೋಟೆಲಲ್ಲಿ ಬಂದು ತಿಂತಾ ಇದ್ದೀನಿ. ಹೋಟೆಲ್ಗೆ ಹೋಗ್ಬಿಟ್ಟು ವೆಜ್ ಊಟ ಮಾಡೋದು ಭಾರಿ ಕಷ್ಟ. ನಾಟ್ ಬ್ಯಾಡ್. ಬೇಕು ಕಾಯ್ಕೊಂಡು ಕುತ್ಕೊಂಡ್ರೆ ಏಯ್ ಇಬ್ರು ಬರ್ತಾ ಇದೀವಿ ಅಂತ ಹೇಳಕ್ ಮನ ಮರ್ಯಾದಿಲ್ಲ ನಿನ್ಗ? ಆಯ್ ಹಾಯ್ ಮಾಡ್ರಿ. ಆಯ್ ಮಾಡ ಆಯ್ ಮಾಡ ಎದ್ರ ಪುಕ್ಲಿ ಸೊ ಇವಾಗ ಹೋಗಿ ಆಫ್ಟರ್ನೂನ್ ಕ್ಲಾಸಸ್ ಅಟೆಂಡ್ ಮಾಡಲಿಕ್ಕೆ. ಏನ ನಿನಗೆ ಈಗ ಸ್ಕಿಲ್ ಕ್ಲಾಸ್ ಐತೆ ಗೈಸ್, ಅದು ನಾವು ಓಡಾಡ್ತಾ ಇದ್ದೀವಿ. ಇನ್ನೂ ಸರ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಕೇಳಿಸುತ್ತೆ ಹಂಗೂ ಗೊತ್ತಿಲ್ಲ. ಮನೀಷಾ ಮೈಕ್ ಹಾಕದೇ ಇರುತ್ತೆ. ಬಾರಿ ಮಾರ್ನಿಂಗ್ ತಿಂದೋಗಿರಲಿಲ್ಲ ಗೈಸ್. ಮಾರ್ನಿಂಗು ಚಪಾತಿ ಮಾಡಿದರು, ಅದಕ್ಕೆ ಇನ್ನೇನು ಪಲ್ಯ ಎಲ್ಲ ಮಾಡಿರಲಿಲ್ಲ. ಸೊ ಹಂಗೆ ಹೋಗ್ಬಿಟ್ಟಿದ್ದೆ. ಹಾಗಾಗಿ ಈಗ ಬಂದು ತಿಂತಾಯಿದ್ದೀನಿ ಚಪಾತಿ ಪಲ್ಯ ಹಾಗೆ ಟೊಮೆಟೊ ಪಲ್ಯ ತಿಂತಾಯಿದ್ದೀವಿ ಗೈಸ್.